ರೀ ಓ ವಾ ಓ ಓ ಓ ಓ ಓ ಓ ಓ ಓ ಓ. ಇದೇನೇ ಇದು ಏನೇನೋ ಸಿದ್ಧವಾಗ್ತಾ ಇದೆ. ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅದೇ ಇದು ಫ್ರೂಟ್ ಬ್ಯಾಸ್ಕೆಟ್. ಇದ್ರೊಳಗಡೆ ಫ್ರೂಟ್ಸು ಮತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಇರುತ್ತೆ. ಆಹಾ ಹೂವು ಹಣ್ಣು ಫ್ರಮ್ ಜಗಮಗ ಹೆಣ್ಣು ಲೇ ಬಲ್ಲೆ ಕಿಲಾರಿ ಹೆಣ್ಣು ಕಡೆ ನೀನು. ಇರು ಇದನ್ನ ಅಪ್ಪಂಗೆ ಹೇಳ್ಬೇಕು. ರೀ ಸುಮ್ನೆ ಏನಕ್ಕೆ ಅವ್ರು ತೊಂದ್ರೆ ಮಾಡ್ತೀರಾ? ತೊಂದ್ರೆನಿಲ್ಲ ಎದ್ದು ನಾ ಇರ್ತಾ ಇದೀನೋ. ಬಾರು ಅಪ್ಪಾರು ಲಾ ಪಂಗೆ ಮಂಗೆ ಅಂತ ಬರೋ ಲೋ ಯಾಪ ಹಿಂಗ್ ಕೂಗ್ತಿದೀಯಾ? ಬಾರ ಗೋರಿಲ್ಲ ಅಂತ ಯಾವ ಚಿಂಪಾಂಜಿನ ಕರಿತೀನಿ ನಿನ್ನ. ನೀನ್ ಯಾಕೆ ಬರಕ್ ಹೋದೇನೆ? 5 ಡಿಗ್ರಿ ಮನೋಜ ಇಲ್ಲೇ ಈ ಮನೆ ಹಿರಿಮಗ. ಈ ಮನೇಲಿ ಏನೇ ಆದ್ರೂ ಫಸ್ಟ್ ನನ್ನ ಹತ್ರ ವಿಸಿಟ್ ಹಾಕಿ ನನ್ನ ವಿಸಿಟಿಂಗ್ ಕಾರ್ಡ್ ನೋಡ್ಕೊಂಡ್ ಮುಂದಕ್ಕೆ ಹೋಗ್ಬೇಕು. ಸುಮ್ನೆ ರಲೆ ಒಳ್ಳೆ ಸರ್ವಾಧಿಕಾರಿ ತರ ಆಡಕ್ ಹೋಗ್ಬೇಡ. ಮೀನವರಿ, ನಾಳೆ ಏನಾದ್ರೂ ನೀವು ಒಗ್ಗರಣೆ ಹಾಕ್ತಿದ್ರೆ ಅದಕ್ಕೆ 2 ಎಕ್ಸ್ಟ್ರಾ ಮೆಣಸಿನ್ಕಾಯಿ ಹಾಕಿ ಅದನ್ನ ತಂದು ಮನೋಜರ್ ಮೂತಿ ಎದುರುಗಡೆ ಇಟ್ಬಿಡಿ. ಮೆಣಸಿನ್ಕಾಯಿ ನಿಮ್ ವಿಸಿಟಿಂಗ್ ಕಾರ್ಡ್ ನೋಡಕ್ ಬಂದಿದೆ ಅಂತ ಸೀನ್ಕೊಂಡ್ ಕೂತಿರಿ. ಕಾಮಿಡಿ ಶ್ರುತಿ, ನಾಟ್ ಇಟ್ ಆಲ್ ರೋಹಿಣಿ ಅವರೇ. ಐ ಆಮ್ ಡ್ಯಾಮ್ ಸೀರಿಯಸ್. ಯಾಕ್ರೆ ಈಗ ಎಲ್ಲದಕ್ಕೂ ವಾದಗಳು ಮಾಡ್ಕೊಂಡು ಕೂತಿದ್ದೀರಾ? ಸೂರ್ಯ ಕರೆದ ವಿಷಯ ಏನು ಅಂತ ಹೇಳ. ಇನ್ ನೋಡಪ್ಪ ಇಲ್ಲಿ ನೋಡಿಲ್ಲಿ ನಮ್ ಮೀನಾ ಬಿಸಿ ಬಿಸ್ನೆಸ್ ಶುರು ಮಾಡ್ಕೊಂಡಿದ್ದಾಳೆ. ಹೂ ಮಾರೋದ್ರ ಜೊತೆಗೆ ಹಣ್ಣು ಕೂಡ ಕೊಡ್ತಾಳೆ. ಒಂದನ್ನೇ ತಡ್ಕೊಳಕ್ ಆಗ್ತಿರ್ಲಿಲ್ಲ, ಇನ್ನು ಇದು ಬೇರೆ ಶುರುನಾ? ಓ ನೀನು ಮೀನಾ ಮನೆ ಮುಂದೆ ಇನ್ಮೇಲೆ ಹಣ್ಣುಗಳ ಅಂಗಡಿ ಇಟ್ಬಿಡ್ತೀಯ ಹೆಂಗೆ? ಆಲ್ರೆಡಿ ಮನೆ ಎಲ್ಲಿ ಹೋದ್ರೂ ಹೂವಿನ ವಾಸನೆ ಬರ್ತಿದೆ, ಇವಾಗ ಹಣ್ಗಳ ಪರಿಮಳ ಬೇರೆ. ವಾಸನೆಗಳು ಬರಬಾರ್ದು ಅಂತಂದ್ರೆ ಮಾಸ್ಕ್ ಹಾಕೊಂಡ್ ಓಡಾಡು ಪೌಡ್ರು, ಇಲ್ಲ ಹೆಲ್ಮೆಟ್ ಹಾಕೊಂಡ್ ಓಡಾಡ್ಬಿಡಿ ಗಂಡ ಹೆಂಡ್ತಿ ಇಬ್ರು. ಓ ಬದುಕೋ ಮನೇಲಿ ಹೆಲ್ಮೆಟ್ ಹಾಕೊಂಡು ಓಡಾಡ್ಬೇಕೇನೋ? ಓ ಮತ್ತೆ ಆ ಒಮ್ನು ಈ ಮೇಕಪ್ ಬುಟ್ಟಿ ಎತ್ಕೊಂಬರೋದಿಲ್ವಾ? ಅದ್ರಲ್ಲಿರೋ ಪ್ಯಾನ್ ಕೇಕು, ಆಪಲ್ ಕೇಕು, ಕಪ್ ಕೇಕು ಸ್ಮೆಲ್ಲು ನಾವುಗಳು ತಾಡ್ಕೊಂಡ್ ಓಡಾಡೋದಿಲ್ವಾ? ಅಂದ್ರೆ ಆಕಾಶನೇ ನುಂಗ್ಬಿಡ್ತೀಯಲ್ಲ ಬಾಯಿಲಿ ನೀನು. ಇದನ್ನೆಲ್ಲ ಒಂದ್ ದೊಡ್ಡ ಬಿಸ್ನೆಸ್ ಅನ್ಕೊಂಡಿದ್ಯೇನೋ? ಲೇ ಅಪ್ಪಿ, ನನ್ ಶೋರೂಮ್ ನೋಡೋ, ಅದು ಕಣೋ ಬಿಸ್ನೆಸ್ ಅಂದ್ರೆ. ಪ್ರಪಂಚದಲ್ಲಿರೋ ಎಲ್ಲಾ ದೊಡ್ಡ ಬಿಸ್ನೆಸ್ಗಳು ಮೊದ್ಲು ಪೆಟ್ಟಿಗೆ ಅಂಗಡಿದೆ ಕಣೆಯ ಶುರುವಾಗದು. ಯಾಕೋ ಅದನ್ನ ಆಡ್ಕೋತೀಯ? ತಡಿ ನೋಡೋಣ ಬುಟ್ಟಿನ. ಹುಡುಗರೇ ಹಣ್ಣಿನ ಬುಟ್ಟಿ ತುಂಬಾ ಚೆನ್ನಾಗಿದೆ ಕಣಮ್ಮ. ಚೆನ್ನಾಗಿದೆ ಅಂದ್ರೆ ಏನರ್ಥ? ಅದಕ್ಕೇನ್ ಬಣ್ಣ ಸುಣ್ಣ ಬಳ್ತಿದಾರ? ಚಾಕ್ಲೇಟ್ ಬಿಸ್ಕೆಟ್ ಇಟ್ಕೊಟ್ಟಿದ್ರೆ ಆಗದು, ಅದೇನಕ್ಕೆ ಈ ಹಣ್ಣುಗಳು? ಚಾಕ್ಲೇಟು ಬಿಸ್ಕೆಟು ತಿಂದು ಆರೋಗ್ಯನ ಹಾಳು ಮಾಡ್ಕೊಳ್ಳೋದಕ್ಕಿಂತ ಹಣ್ಗಳು ತಿಂದ್ರೆ ಆರೋಗ್ಯನ ಚೆನ್ನಾಗಿರುತ್ತಲ್ವಾತೆ. ತಿನ್ಬೋದು. ಅಲ್ಲ, 1 ಮೊಳ ಹೂ ತಗೊಳಕ್ಕೆ ಜನ ಹಿಂದು ಮುಂದು ಯೋಚನೆ ಮಾಡ್ತಾರೆ. ಅಂತದ್ರಲ್ಲಿ ಈ ಬುಟ್ಟಿ ತಗೋತಾರ, ಅದು 600-700 ರೂಪಾಯಿ ಕೊಟ್ಟು. ಬೆಲೆ ಬಾಳತ್ತೆ ಮಾಮಿನ. ಮಾವ 500 ರೂಪಾಯಿ ಚಿಕ್ಕ ಬುಟ್ಟಿ, ಇನ್ನ 600 ರೂಪಾಯಿ ದೊಡ್ಡ ಬುಟ್ಟಿ ಅಂತ ಮಾರ್ತೀನಿ ಮಾವ. ಓದ್ರೆ ನಮ್ ಕೈಲೇ ಒಂದು ಸ್ಟೀಲ್ ಪಾತ್ರೆ ಸಾಮಾನು ಮಾರಕ್ ಆಯ್ತಾ ಇಲ್ಲ. ಓದ್ದೇ ಇರೋರೆಲ್ಲ ಏನೇನೋ ಆಸೆ ಪಡೋತರ ಆಗೋಯ್ತು. ಅಕ್ಕರವು ಲೆಕ್ಕಕ್ಕೆ ತರ್ಕತಾ ವಾದಕ್ಕೆ ಮಿಕ್ಕ ಓದುಗಳೆಲ್ಲ ತಿರುಪೆಗೆ, ಮೋಕ್ಷಕ್ಕೆ ಅಕ್ಷರವೇ ಸಾಕು ಅಂತ ಸರ್ವಜ್ಞನ ತ್ರಿಪದಿ ಇದೆಯಪ್ಪ. ಎಷ್ಟೇ ಓದ್ಲಿ ಏನೇ ಮಾಡ್ಲಿ ಇನ್ನೊಬ್ರು ಮುಂದೆ ಕೈ ಚಾಚದೇ ಇರಕ್ಕಾಗಲ್ಲ ಕಣ. ವಿದ್ಯಾವಂತರು ಮಾತ್ರ ಬದುಕ್ಬೇಕು ಅಂತೇನು ಕಾನೂನು ಇಲ್ವಲ್ಲ ಭೂಮಿನಲ್ಲಿ? ಅದೇನೋ ಸರಿ, ಆದ್ರೆ ಇದನ್ನ ಕೊಂಡ್ಕೊಳ್ಳೋರು ಸಿಕ್ಕದಂಗೆ ಬಿಡಿ. ಸಿಕ್ಕೇ ಸಿಗ್ತಾರೆ. ಜನಕ್ಕೆ ರೋಗದ ಮೇಲೆ ಭಯ ಇದೆ, ಆರೋಗ್ಯದ ಮೇಲೆ ಭಕ್ತಿ ಇದೆ. ಉಡ್ಕೊಂಡ್ ಬಂದ್ ತಗೊಂಡೋಗ್ತಾರೆ. ನೋಡ್ತಾ ಇರೋ ಬರೀ ಮೀನಾ, ಅಪ್ಪನ ಕಾಲ ನಮಸ್ಕಾರ ಮಾಡು. ಹೊಸ ಕೆಲಸ ಶುರು ಮಾಡ್ತಾರೆ, ಎಲ್ಲ ಒಳ್ಳೇದಾಗಿ ಆಶೀರ್ವಾದ ಮಾಡ್ತಾರೆ. ಒಳ್ಳೇದಾಗ್ಲಮ್ಮ, ನಿಮ್ ಬಿಸ್ನೆಸ್ ಎಲ್ಲ ಚೆನ್ನಾಗಿ. ಥ್ಯಾಂಕ್ ಯು ಮಾವ. ಮೀನಾ, ಅಪ್ಪ ಒಳ್ಳೇದಾಗತ್ತೆ ಅಂತ ಸೋಲ್ಬಿಟ್ರೆ ಒಳ್ಳೇದಾಗಿ ಆಗತ್ತೆ. ಯಾಕೆ ಸೋಲು? ಯಾಕೆ? ಅಪ್ಪನ ಹೃದಯಕ್ಕೆ ಬಾಯಿ ಇದೆ ಕಣ ಮೀನಾ. ಎಲ್ರು ಬಾಯಲ್ಲಿ ಮಾತಾಡಿದ್ರೆ ಅಪ್ಪ ಹೃದಯದಲ್ಲಿ ಮಾತಾಡ್ತಾರೆ. ಅದಕ್ಕೆ ಅವ್ರು ಏನೇ ಹೇಳಿದ್ರು ರೊಕ್ಕ ಅಂತ ಆಗೋಗತ್ತೆ. ನೋಡ್ತಾ ಇರಿ ಮೀನಾ, ನಿನಗೆ ಒಳ್ಳೊಳ್ಳೆ ಅಡ್ರೆಸ್ ಸಿಗತ್ತೆ. ಹಲೋ. ಹಲೋ ಮೀನಾ ಅವರ? ಹೌದು. ನೀವು ಹೊಸದಾಗಿ ಬೊಕ್ಕೆ ಬಿಸ್ನೆಸ್ ಶುರು ಮಾಡಿದಿರಲ್ಲ, ಅದೇ ಫ್ರೂಟ್ ಬ್ಯಾಸ್ಕೆಟ್, ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ. ಅದನ್ನ ನಾನು ಹೇಳೋ ಅಡ್ರೆಸ್ಗೆ ಕಳ್ಸಕ್ಕಾಗತ್ತಾ? ಇಷ್ಟ ಬೇಗ ಹಣ್ಣಿನ ಬುಟ್ಟಿಗೆ ಆರ್ಡರ್ ಬಂದಿದೆ. ಹೆಂಗೆ ನಮ್ ಡ್ಯಾಡ್ ಹಾರ್ಟು. ಹಲೋ ಹಲೋ ಸರ್ ಹೇಳಿ. ಸರ್ ನನ್ನ ಹತ್ರ 2 ತರ ಬುಟ್ಟಿ ಇದೆ. ಚಿಕ್ಕದು 500 ರೂಪಾಯಿ, ದೊಡ್ಡದು 600 ರೂಪಾಯಿ. ಚಿಕ್ಕದು ಒಂದು 4 ಕಳ್ಸಮ್ಮ ಸಾಕು. ಪೇಮೆಂಟ್ ಪೇ ಮಾಡಿದೀನಿ, ಒಂದ್ಸರಿ ಫೋನ್ ಚೆಕ್ ಮಾಡ್ಕೊಳ್ಳಿ. ಸರ್ 2,000 ಬಂದಿದೆ. 2,000ನಾ? ಬೇಗ ಕಳ್ಸ್ಬಿಡಿ. ಥ್ಯಾಂಕ್ ಯು ಸರ್. ಸರ್ ಫುಲ್ ಅಡ್ರೆಸ್ ಕಳಿಸಿದ, ನಾನು ತಲುಪಿಸ್ತೇನೆ. ರೀ ಇಷ್ಟ ಬೇಗ ಫೋಟೋಸು ಈ ವಿಷಯ ನಾನೇ ಅಪ್ಲೋಡ್ ಮಾಡಿದ್ದು. ಹೇಗಿದೆ ನಮ್ ಕೈರೇಖೆ? ಗರುಡ ರೇಖೆಗಿಂತ ಸ್ಟ್ರಾಂಗ್ ಆಗಿದೆ ಬಿಡುವ. ಜೊತೆಗೆ ಒಂದು 10-20 ಥ್ಯಾಂಕ್ಸ್ಗಳು. ಮೀನಾವರಿ, ನಾನು ಈ ಫೋಟೋಸ್ನ ನನ್ನ ರೆಸ್ಟೋರೆಂಟ್ ಅಲ್ಲೂ ಡಿಸ್ಪ್ಲೇ ಮಾಡ್ತೀನಿ. ಯಾರಿಗಿಷ್ಟ ಆಗುತ್ತೋ ಅವ್ರು ಆರ್ಡರ್ ಮಾಡ್ತಾರೆ, ನೀವು ತಲುಪಿಸ್ಬೇಕು. ಓಕೆ, ಥ್ಯಾಂಕ್ಸ್ ಗಿಲಿವರಿ. ನಾನ್ ಫೋಟೋಸ್ ಅಲ್ಲ, ಈ ಫ್ರೂಟ್ ಬ್ಯಾಸ್ಕೆಟ್ ನೇ ಡಿಸ್ಪ್ಲೇ ಇಡ್ತೀನಿ. ಈ ಬ್ಯಾಸ್ಕೆಟ್ ನನ್ ಕೊಡಿಯೋದಕ್ಕೆ. ಅಯ್ಯೋ, ನೀನ್ಯಾಕ್ ದುಡ್ಡು ಕೊಡ್ತಿದ್ಯಾ ರವಿ? ಅಯ್ಯೋ ಮೀನಾಮರಿ, ಮೊದ್ಲೇ ಒಂದ್ ದುಡ್ಡು ಕೊಡಲ್ಲ, ಏನೋ ಕೊಡ್ತಾ ಇದ್ದಾನ ಅಪರೂಪಕ್ಕೆ, ಇಸ್ಕೊಳ್ಳಿ ನೀವು. ಅಂಡ್ ಒಳ್ಳೆ ವ್ಯಾಪಾರ ಆಗಿ ನಮ್ಮಿಂದ ನಿಮ್ಗೆ ಫಸ್ಟ್ ಬೋಣಿ ಅಂತ ಅನ್ಕೊಳ್ಳಿ. ಮಾರ್ಕೆಟ್ ಬಂದಿಲ್ಲ, ಮಾರ್ಕೆಟಿಂಗೇ ಆಗಿಲ್ಲ, ಆಗ್ಲೇ ನಮ್ ಪ್ರಾಡಕ್ಟ್ ನೋಡಿ ಎಷ್ಟು ಜನ ಉರ್ಕೊಂಡು ಹೋಗ್ತಾ ಇದಾರೆ ನೋಡಿ ಡ್ಯಾಡು. ಈ ರೀತಿ ಎಣಗ್ಸೋರು ಇದ್ರೇ ವಿನಯ ಮನುಷ್ಯ ಬೆಳೆಯಕ್ಕಾಗೋದು. ಆಗ್ಲಿ ಬಿಡು. ಡ್ಯಾಡುಗೆ ಒಂದು ಥ್ಯಾಂಕ್ಸ್, ನೀನಾಗಿ ಕಂಗ್ರಾಚುಲೇಷನ್ಸು. ಥ್ಯಾಂಕ್ಸ್ ರೀ. ಆಯ್ತಲ್ಲ, ಪ್ರಾಡಕ್ಟ್ ಸೇಲ್ ಆಯ್ತು ಅಲ್ಲೇ ರವಿಕಾಂತ್?
ತಗೊಂಡೋಗಪ್ಪ ಇದನ್ನ ನಿಮ್ಮ ಅಂಗಡಿಗೆ. ತಮಗ ಬಂದಿದ್ದು 2,000ನ ATM ಇಂದ ಡ್ರಾ ಮಾಡ್ತಂದೆ. ಜೊತೆಗೆ ನಂದು ಅಂತ 1,700 ರೂಪಾಯಿ ಇದೆ ಇಲ್ಲಿ. ಎರಡೂ ಸೇರಿದ್ರೆ 3,700 ಆಯ್ತು. ದಿನ ಹಿಂಗೆ ದುಡ್ಡು ಬರ್ತಿದೆ, ಬೇಗ ಕೂಡಾಕಿ ರೂಮ್ ಕಟ್ಬೋದು. ಹ್ಞೂ ಗರವ, ಮನೆ ಕಟ್ ನೋಡು ಮದುವೆ ಮಾಡಿ ನೋಡು ಅಂತಾರೆ. ನಾವು ರೂಮ್ ಕಟ್ ನೋಡು ಸಂಸಾರ ಮಾಡಿ ನೋಡು ಅನ್ನೋ ಸ್ಥಿತಿಗೆ ಬಂದಿದೀವಿ. ಅದೊಂದು ರೂಮ್ ಆಗಬಿಟ್ರೆ ಮಾತ್ರ ಆಗ್ಬಿಟ್ರೆ ಆಗ್ಬಿಟ್ರೆ ಮುಂದಕ್ಕೆ ಹೇಳ್ರಿ. ನನ್ನ ಮಕ್ಕಳಕ ನೀನೇ ಅವ್ವ, ನಿನ್ನ ಮಕ್ಕಳಕ ನಾನೇ ಅಪ್ಪ. ಹೆಂಗೆ ಅಯ್ಯೋ ಗಂಡ, ನಾವಿದ್ದು ರೂಮ್ ಕಟ್ಟಿಲ್ಲ. ನಾನು ಅಕಸ್ಮಾತ್ ಆಗಿ ನಿನ್ ತಾಲಿ ಕಟ್ಬಿಟ್ಟಂಗೆ ಅಕಸ್ಮಾತ್ ಆಗಿ ರೂಮ್ ಕಟ್ಬಿಟ್ರೆ ಹೆಂಗಿರತ್ತೆ? ಯವ್ವೋ ಯವ್ವೋ ಯವ್ವೋ. ಏನಾಯ್ತಲ್ಲ, ಮನೇಲಿ ಯಾರು ಇವಾ? ಯಾಕಿಲ್ಲ? 4 ಮುಖದಡಿ ಮೀನಾ, 5 ಮುಖದಡಿ ಸೂರ್ಯ ಕಾಣಿಸಲ್ವ ನಿಮ್ ಕಡೆಗೆ? ಬೇರೆ ಯಾರು ಇವಾ ಅಂತ ಕೇಳಿದ್. ಅಯ್ಯೋ, ಇದೊಳ್ಳೆ ಚೆನ್ನಾಗಿದೆಯಲ್ಲ. ತಕ್ರೆ ಯಾರ್ಯಾರು ನಮ್ಮನೆಗೆ ಯಾಕೆ ಬರ್ತಾರೆ ಹೇಳು? ಒಂದ್ರೆ ಹಂಗೆ ವಾಮಿ ಗುಮ್ಮಿ ಕಳಿಸ್ಬಿಡೋದೆ. ಮನೋಜ, ಮೇಕಪ್ಪು, ಅಶ್ರುತಿ, ಅವ್ರು ಯಾರು ಇವಾ ಅಂತ ಕೇಳ್ದೆ. ಹಂಗೆ ಕ್ಲಾರಿಟಿಯಾಗಿ ಹೇಳ್ಬೇಕವ್ವ. ಎಲ್ರು ಅವ್ರೆ ಹೇಳೋದಲ್ವೇನೆ. ರೀ ಹ್ಮ್ ರೀ ಹ್ಮ್ ರೀ ಹ್ಮ್ ರೀ ಊಟದಲ್ಲಿ ನಿಂತೀನಿ ರೀ 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 ಅಂತ ಒಂದ್ ದಿವ್ಸ ಬಿಡ್ಕೋತೀಯ. ಅದೇನು ಅಂತ ಹೇಳಿ ನಾಳೆ ನಾವೆಲ್ಲ ಕಸ್ತೂರಿ ಮನೆಗೆ ಹೋಗ್ಬರೋಣ. ಎಲ್ರುಲ್ಲ ಯಾಕತ್ತೆ? ಅಲ್ಲೊಂದು ಪ್ರೋಗ್ರಾಮ್ ಏರ್ಪಾಡಾಗಿದೆ. ಓಹೋ, ಹಂಗಾದ್ರೆ ನಮ್ ಸಕ್ಕರೆ ಫುಲ್ಲು ಡ್ಯಾನ್ಸು. ಡ್ಯಾನ್ಸು ಇಲ್ಲ, ಏನೂ ಇಲ್ಲ. ನಾಳೆ ಸತ್ಯನಾರಾಯಣ ಪೂಜೆನ ಅತ್ತೆ? ಅಲ್ಲ, ನಾಳೆ ಓ, ಯೋಗ ಕ್ಲಾಸ್ಗೆ ನಾವೆಲ್ಲರೂ ಬರ್ಬೇಕಾ? ನೀನೆಲ್ಲಮ್ಮ ಯೋಗ ಮಾಡ್ತೀಯ? ಯಾವಾಗ ನೋಡಿದ್ರು ಬಟ್ಕೊಡ್ತಾನೇ ಇರ್ತೀಯಲ್ಲ. ನಾಳೆ ಏನಾದ್ರೆ ಫಂಕ್ಷನಾ? ಇರೋ ಮಾತಾಡಕ್ ಬಿಡು ನನಗೆ. ನಾಳೆ ಪಕ್ಕ ಡಿನ್ನರ್ ಪಾರ್ಟಿನೇ. ಇವಳನ್ನ ಬಿಟ್ಟು ಎಲ್ಲ ಮಾತಾಡ್ಬಿಟ್ರಪ್ಪ. ಸ್ವಲ್ಪ ಸುಮ್ನೆ ಇರು, ಕಾದ್ ನೋಡೋಣ ಅವಳು ಏನ್ ಹೇಳ್ತಾಳೆ. ಹೇಳಮ್ಮ. ಆ ವಿವೇಕ ಎಲ್ರಿ ಇದೆ ಇವಕ್ಕೆ? ಉಗಿಸ್ಕೊಳ್ಳೋ ಮನೋಜ, ಅಕ್ಕ ತೊಕ್ಕ ಚುಕ್ಕ ಅಂತ ಉಗಿತಾರೆ. ಚೆನ್ನಾಗ್ ಮಕ್ಕದ ಮೇಲೆ ಉಗಿಸ್ಕೊ. ನಾನೆಲ್ಲ ಅವನಿಗೆ ಬೈದೆ? ಈಗ ಹೇಳ್ದಲ್ಲಮ್ಮ, ಇಲ್ಲಿರೋರ್ಗೆಲ್ಲ ವಿವೇಕ ಇಲ್ಲ ಅಂತ. ಇದು ದೇವ್ರೇ, ಈ ಮನೇಲಿ ಒಂದು ವಿಷಯ ಹೇಳ್ಬೇಕು ಅಂದ್ರೆ ಅದೆಷ್ಟು ಜನರು ಬಾಯಿಗೆ ಆಹಾರ ಆಗ್ಬೇಕು ನಾ ಕಾಣಿದ್ದೇವೆ. ಓಕೆ 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 ಅತ್ತೆ, ವಿ ವಿಲ್ ನಾಟ್ ಡಿಸ್ಟರ್ಬ್ ಯು. ಟೆಲ್ ಅಸ್ ವಾಟ್ ಇಸ್ ದ ಮ್ಯಾಟರ್. ರಕ್ತದಾನ ಶಿಬಿರ ಏರ್ಪಾಡ್ ಮಾಡಿಸ್ತಾ ಇದೀನಿ. ಎಲ್ಲಾರು ಬಂದು ರಕ್ತ ಕೊಡಿ. ಮೊದ್ಲು ನಾನೇ ಕೊಡ್ತೀನಿ, ಆಮೇಲೆ ನಮ್ ಮನೋಜ. ಓ ಲೊಟ್ಟೆ, ಈ ಮನೇಲಿ ನೀರ್ ಟ್ಯಾಂಕ್ ಇಂದಾಗೆ ಈ ಬಾಡಿಲಿ ಬ್ಲಡ್ ಟ್ಯಾಂಕ್ ಇದ್ಯಾ? ತೋಡಿ ಕೊಟ್ಬಿಡಕ್ಕೆ ಇರೋದೇ 2-3 ಹನಿ ರಕ್ತ, ಅದನ್ನು ಕೊಟ್ಬಿಡ್ತಾರವಾ? ಆಗಾಗ ಬ್ಲಡ್ ಕೊಟ್ಟಿದ್ರೆ ಒಳ್ಳೇದು ಮನೋಜ್. ಯಾಕೆ ಬಂದ್ಬಿಡು. ನಾನು ಓದಿರೋದೆಲ್ಲ ಬ್ಲಡ್ ಎಲ್ಲ ತುಂಬೋಗ್ಬಿಟ್ಟಿದೆ. ಬ್ಲಡ್ ಕೊಟ್ಬಿಟ್ರೆ ನಾವು ಓದಿರೋದೆಲ್ಲ ಹರಿದೋಗ್ಬಿಡಲ್ವಾ? ಸ್ವಾಮಿ, ಬ್ಲಡ್ ಕೊಟ್ರೆ 24 hours ಅಲ್ಲಿ ರಿಟರ್ನ್ ಆಗುತ್ತೆ. ಹೋಗಲೇ ಬ್ಲಡ್ ಬಂದ್ಬಿಟ್ಟು ಏನಾದ್ರು ರಿಟರ್ನ್ ಟಿಕೆಟ್ ತಗೊಂಡು ಹೋಗುತ್ತಾ? ಒಂದು ಸಲ ಹೋದ್ರೆ ಓದಂದೆ. ಇಲ್ಲಪ್ಪ, ಇಲ್ಲ, ನಾನ್ ಕೊಡಲ್ಲ ಅಂದ್ರೆ ಕೊಡಲ್ಲ ಅಷ್ಟೇ. ನನ್ಗೋಸ್ಕರ ಕೊಡು. 4 ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಮನೋಜ. ಒಳ್ಳೆ ಕೆಲಸ. ನೀನಾ ಅಂದ್ರೆ ಯಾಕೆ ನಾನು ಒಳ್ಳೆ ಕೆಲ್ಸ ಮಾಡ್ಬಾರ್ದಾ? ಪರಮಾತ್ಮನೇ, ಉಂಡೆ ಹೇಳುವ ಮನೆಯಲ್ಲಿ ಮಾರಿಯಾದವಳು ಊರಿನ ಹೆಬ್ಬಾಗಿಲಿಗೆ ದಾರಿಯಾದಂತೆ ಸರಿ ಕಾಂತ ಬಿಟ್ಟಲ್ಲ. ಅಲ್ಲ ಅತ್ತೆ, ಇಂಥ ಕಲ್ಯಾಣ ಗುಣಗಳನ್ನ ನೀವು ಯಾವಾಗಿಂದ ಕಲ್ತಿರೋದು? ಅತ್ತೆ ರಕ್ತದಲ್ಲೇ ಒಳ್ಳೆತನ ಇದೆ ಶ್ರುತಿ. ನಿಮ್ಗಿನ್ನೂ ಇವ್ರ ಬಗ್ಗೆ ಗೊತ್ತಿಲ್ಲ ಅಷ್ಟೆ. ನಿನಗ್ ಗೊತ್ತೇನೆ ಗಯ್ಯಾಳಿ. ಉಸ್ಲಾಯ್ಸಕ್ ಬಂದ್ಬಿಟ್ಲು ನನ್ನ. ನಾನ್ ಯಾರ್ ಗೊತ್ತಲ್ಲ, ಸಕ್ರೆ ಬೈ ಶಾಂತಿ. ನನ್ನ ಹತ್ರ ಇದೆಲ್ಲ ನಡೆಯಲ್ಲ. ಇನ್ನೊಂದ್ 4 ಅಡಿ ದೂರ ನಿಂತ್ಕೋಗು. ಚಿಲಕ್ 100 ಚಿಂತಾಮಣಿ ತಂದು. ಪಾಪಿಷ್ಟ ಅತ್ತೆ ನೀವು. ನಿಮಗ್ ನಾನ್ ಸಪೋರ್ಟ್ ಮಾಡಿದ್ರೆ ನೀವು ನನಗೆ ಬೈತೀರಾ ಅಲ್ವಾ? ನೀ ನನ್ ಮುಂದೆ ರೋಹಿಣಿ ಹಂಗೆಲ್ಲ ಬಯಂಗಿಲ್ಲ. ಪಾಪ ಇದು ಹೋಗುದು ಬಿಟ್ಟ ಅದೇ ನನ್ನ ಮುಂದೆನೆ ಹೆಂಡ್ತಿ ಸಪೋರ್ಟ್ ಮಾಡ್ಕೊಂಡ್ ಬಂದ್ಯೋ, ಚೆನ್ನಾಗಿರಲ್ಲ ಹೇಳ್ಬಿಟ್ಟಿದ್ದೀನಿ. ಆಯ್ತು, ನೀನ್ ಹೇಳ್ದಂಗೆ ಸರಿ ಇಲ್ಲ, ಹೋಗ್ಲಿ ಬಿಡು. ಮನೋಜ್, ಅಯ್ಯೋ ಯಾರಾದ್ರೂ ಒಬ್ರಾದ್ರೂ ನನ್ನ ಅರ್ಥ ಮಾಡ್ಕೊಡ್ರಪ್ಪ. ಈ ಜೇಡ್ರ ಬಯಲು ಸಿಕ್ಕಾಕೊಂಡ್ರೆ ಜೇನು ಉಳಿತರಾಗ್ಬಿಟ್ಟಿದ್ದೀನಿ ನಾನು. ಈ ರಕ್ತದಾನ ಮಾಡೋರು, ಸಮಾಜ ಸೇವೆ ಮಾಡೋರು, ಗಿಡ ನೆಡೋರು. ಹೌದು, ನೀನ್ ಯಾಕೆ ಇತ್ತೀಚೆಗೆ ಸಿಕ್ಕಾಪಟ್ಟೆ ಸಮಾಜ ಸೇವೆ ಮಾಡಕ್ ಶುರು ಮಾಡೋದಿದ್ಯಾ? ಅದನ್ನ ಇಷ್ಟೊಂದು ಉತ್ಪ್ರೇಕ್ಷೆ ಮಾಡ್ತಾ ಇದೀಯಾ? 4 ದಿನ ಇದ್ರು 4 ಜನಕ್ಕೆ ಒಳ್ಳೇದು ಮಾಡುವಂತ ದೊಡ್ಡವರೆಲ್ಲ ಹೇಳಿದ್ದಾರೆ. ಈ ಒಮ್ಮು ಆವಾಗವಾಗ ಗಂಗಾಗಿ ಬದಲಾಗ್ತಾ ಇರ್ತಾರಲ್ಲ, ಶಾಶ್ವತವಾಗಿ ನಾಗವಲ್ಲಿಯಾಗೇ ಇರ್ಬೇಕು ತಾನೆ. ಅದೇನಪ್ಪ, ಒಂದು ಅರ್ಥ ಆಗ್ತಾ ಇಲ್ಲ. ಪ್ರಪಂಚದ 8ನೇ ಅದ್ಭುತ ಅರ್ಥಂಗೆ ಆಡ್ತಾ ಇದ್ದಾರೆ. ಏನೋ ವ್ಯತ್ಯಾಸಗಳದೇ. ನಾಳೆ ಎಲ್ಲ ಗೊತ್ತಾಗ್ತದೆ ಅಂತ ನಮ್ಮ ಆಂಬೋಣ. ತಮ್ಮದೇನೋ ಆಂಬೋಣ ನನ್ ನಿಜವಾಗ್ಲೂ ಗೊತ್ತಿಲ್ಲಪ್ಪ. ನಾಳೆ ಏನಾದ್ರು ನಿನಗ್ ಗೊತ್ತಾದ್ರೆ ನನಗ್ ಮರೀದೆ ಕಣ. ಆಗ್ಬೋದ್ರ ಪಾವಿನ ಹೋಗಿ ಸುಧಾರಿಸ್ಕೊಳ್ಳಿ. ಉಸಾರು ನಾಗವಲ್ಲಿ ಜೊತೆಗೆ ನಾವೇನೋ ಬರ್ತೀವಿ. ಅವಳ ರಕ್ತ ಒಂದು ನನ್ನ ಕೂಡದೆ ಹೋದ್ರೆ ಸಾಕು. ಯಾವ್ದಾದ್ರು ಕಸ್ತೂರಿ, ಶಾಂತಿ, ಬಾಬಾ ಕಸ್ತೂರಿ, ಅರೇಂಜ್ಮೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಕಣೆ. ವಿಡಿಯೋದವ್ರೆಲ್ಲ ಬರಕ್ ಹೇಳಿದ್ಯಾ? ಸೋಷಿಯಲ್ ಮೀಡಿಯಾದಲ್ಲಿ ಪಾಪ್ಯುಲರ್ ಆಗಿದಾರಲ್ಲ ಅಂತವ್ರೊಬ್ರಿಗೆ ಹೇಳಿದೀವಿ. ಇನ್ನೇನು ಬರೋ 10 ಅವರು ಅರ್ಫಿತ್ತೆ ಸರಿ ಅಲ್ವಡೆ ಬಂದ್ರು. ನಮಸ್ತೆ ಮೇಡಮ್, ಇವ್ರು ನಡೀತಿರೋ ಬ್ಲಡ್ ಡೊನೇಷನ್ ಕ್ಯಾಂಪ್ ಬಗ್ಗೆ ವಿಡಿಯೋ ಮಾಡಕ್ ಬಂದಿದೀವಿ. ನಮಸ್ತೆ. ಇವ್ರೆ
ರಕ್ತದಾನ ಶಿಬಿರನ ಏರ್ಪಡಿಸಿರೋದು. ಹೆಸರು ಶಾಂತಿ ಅಂತ, ಸಮಾಜ ಸೇವಕಿ. ಓ ಹಲೋ ಹಲೋ. ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಮೇಡಮ್. ಥ್ಯಾಂಕ್ ಯು ಕಣಮ್ಮ. ಅಲ್ಲ, ನಾವ್ ಏನೇ ಮಾಡಿದ್ರು ಜನಗಳಿಗೆ ತಲುಪ್ಸೋದು ನೀವೇ ಅಲ್ವಾ. ಒಂದ್ ರೀತಿ ನೋಡಿದ್ರೆ ನೀವುಗಳು ಮಾಡ್ತಿರೋದು ಜನಸೇವೆ ಅಂತಾನೆ ಅನ್ಬೋದು. ತುಂಬಾ ಥ್ಯಾಂಕ್ಸ್ ಮೇಡಮ್. ಶಾಂತಿ, ಶುರು ಮಾಡಿಲ್ವಾ? ಓ ರೀ, ಬನ್ನಿ ಬನ್ನಿ. ಅಪ್ಪಯ್ಯ ಸಕ್ರೆ ಪ್ರೀತಿಯಿಂದ ಅವ್ರ ಗಂಡನ್ ಕರಿತಾ ಇದಾರೆ. ಹೋಗಪ್ಪ. ನೀನು ಕೈಯೇನೋ ಮುಂಡ ಮುಚ್ಚ. ಅಂತ ಬೆಸ್ತಪ್ಪ. ಮೇಡಮ್, ಯಾರು ಮೊದಲು ರಕ್ತ ಕೊಡ್ತಿರೋದು? ಅದು ಈ ಕಾರ್ಯಕ್ರಮ ಶುರು ಮಾಡಿರೋದು ನಾನೇ ಅಲ್ವೇನಮ್ಮ, ಅದಕ್ಕೆ ಮೊದ್ಲು ನಾನೇ ಕೊಡ್ತೀನಿ. ಹೌದು ಅತ್ತೆ, ನೀವು ತುಂಬಾ ಲಕ್ಕಿ ಪರ್ಸನ್. ನೀವೇ ಮೊದಲು ಶುರು ಮಾಡಿ. ನಾನ್ ರಕ್ತ ಕಾರ್ಕೊಳ್ಳೋದನ್ನ ನೋಡೋದಕ್ಕೆ ಕಾಯ್ತಿದ್ಯ ಕಾಟೇರಮ್ಮ ತಂದು. ರೋಹಿಣಿ ಅವರೇ, ಅತ್ತೆ ಏನು ಬಟ್ಟೆ ಅಂಗಡಿ ಓಪನ್ ಮಾಡ್ತಾ ಇದಾರಾ? ಅವ್ರ ಕೈಯಿಂದ ಶುರು ಮಾಡಿದ್ರೆ ಸೇಲ್ಸ್ ಚೆನ್ನಾಗಿರುತ್ತೆ ಅಂತ ಹೇಳೋದಕ್ಕೆ. ಅತ್ತೆ, ನಿಮ್ಗೆ BP, ಶುಗರ್ ಅಂತ ಕಾಯಿಲೆ ಏನೂ ಇಲ್ಲ ಅಲ್ವಾ? ಅಯ್ಯೋ, ನೀನೇನಮ್ಮ ನೀನು ಶುರುನಲ್ಲ ಈ ತರ ಅಪ್ಶಕುನ ತರ ಮಾತಾಡ್ತೀಯಲ್ಲ. ನನಗೆ ಯಾವ ಕಾಯಿಲೆನೂ ಇಲ್ಲ, ಎಲ್ಲ ಚೆಕ್ ಮಾಡಾಗಿದೆ. ಇಲ್ಲಿ ಬಂದ್ಮೇಲೆ ಇನ್ನೊಂದ್ಸಲ ಅಲ್ಲಿದಾರಲ್ಲ ನರ್ಸ್ಗಳು, ಅವ್ರೆಲ್ಲ ಸರಿಯಾಗಿ ಚೆಕ್ ಮಾಡ್ಬಿಟ್ಟೆ ರಕ್ತ ತಗೊಳ್ಳೋ. ಅಷ್ಟು ಗೊತ್ತಿಲ್ಲ ನಿನಗೆ. ಸರಿ ಶಾಂತಿ, ಹಂಗಂದ್ಮೇಲೆ ನೀನೇ ಮುಂದೆ ರಕ್ತ ಕೊಟ್ಬಿಡ. ಫಸ್ಟ್ ನಾನೇ ಕೊಡೋದು ಅಂತ ಫಸ್ಟೇ ಡಿಸೈಡ್ ಮಾಡಿದ್ದೆ. ಮೈಕಮ್ಮ, ಅಯ್ಯೋ ನೀನಲ್ಲ ಕಣಮ್ಮ, ಅಯ್ಯಮ್ಮ. ಕ್ಯಾಮ್ರಾ ಅಪ್ಪ, ಎಲ್ಲರೂ ಬನ್ನಿ ಬನ್ನಿ ಬನ್ನಿ. ಅಪ್ಪಯ್ಯ, ಒಬ್ರು ಇನ್ನೊಬ್ರಿಗೆ ರಕ್ತ ಕೊಟ್ಟಾಗ ಕೊಟ್ಟಿರೋರ್ ಗುಣ ತಗೊಂಡವ್ರಿಗೆ ಹೋಗೋದಿಲ್ಲ ಅಲ್ವಾ? ಯಾಕಪ್ಪ ಹಾಗೆ ಕೇಳ್ತಾ ಇದೀಯಾ? ಅಲ್ಲ, ಸಕ್ಕರೆ ಗುಣ ಪಾಪ ಯಾರಾದ್ರೂ ಅಮಾಯಕರಿಗೆ ಹೋಗ್ಬಿಟ್ರಿ ಅಂತ ನೀನಾಗಿದ್ದಕ್ಕೆ ತಡ್ಕೊಂಡಿದ್ಯಾ. ಅದೇ ಬೇರೆಯವ್ರು ಯಾರಾದ್ರೂ ಆಗ್ಬಿಟ್ಟಿದ್ರೆ ಎರಾ ಉಂಡಿ ತಿರುಕಿ ಉಂಡಿ ಅಂತ ದೀಕ್ಷೆಗಳು ತಗೊಂಡು ಹೋಗ್ಬಿಡ್ತಾ ಇದ್ರು. ಹಾಗೆಲ್ಲ ಏನು ಆಗಲ್ಲ ಕಣ. ರಕ್ತದಲ್ಲಿ ಬೇರೆ ಬೇರೆ ಗ್ರೂಪ್ಗಳು ಅಂತ ಇದೆ, ಆದ್ರೆ ಅದಕ್ಕೆ ಅಂತ ಪರ್ಟಿಕ್ಯುಲರ್ ಗುಣ ಅಂತ ಏನು ಇರೋದಿಲ್ಲ. ಹಾಗೆ ಈ ಭೇದ ಭಾವ ಎಲ್ಲ ಮನುಷ್ಯರಲ್ಲಿರುತ್ತೆ, ಅದರ ರಕ್ತದಲ್ಲಿ ಇರೋದಿಲ್ಲ ಕಣ್. ಓ, ಹಂಗಾದ್ರೆ ಬಿಡಪ್ಪಯ್ಯ, ಪರಲ್ಲ. ಕಸ್ತೂರಿ, ಜಾಸ್ತಿ ತಗೊಳ್ಳಿ ಅಂತ ಕೇಳು. ಅಯ್ಯೋರಮ್ಮ, ಜಾಸ್ತಿ ರಕ್ತ ತಗೊಂಡ್ರೆ ನೀನ್ ಆರೋಗ್ಯ ಏನಾಗ್ಬೇಕೆ? ಸುಸ್ತಾಗಿ ಬಿದ್ದೋಗ್ತೀಯಾ? ಅಯ್ಯೋ, ನಾನ್ ಹೇಳಿದ್ದು ವಿಡಿಯೋ ಕಣೆ, ವಿಡಿಯೋ. ಅದೇನೋ ಅಂತಾರಲ್ಲ, ಝೂಮು ಚೆನ್ನಾಗ್ ಝೂಮ್ ಹಾಕಿದಾನಂತ ಕೇಳೋರ್ಗೆ. ಅವ್ರವೆಲ್ಲ ಚೆನ್ನಾಗ್ ಮಾಡ್ಕೋತಾರೆ ಕಡೆ. ಅಯ್ಯೋ, ಏನು ಬೇಡ ಬಿಡು, ನಾನೇ ಅವ್ರಿಗೆ ಹೇಳ್ತೀನಿ. ನೀನೊಂಚೂರು ಆ ಕಡೆ ಹೋಗಮ್ಮ. ಕೇಬ್ರಪ್ಪ, ನನ್ನನ್ನ ಚೆನ್ನಾಗ್ ತೋರಿಸ್ಬೇಕು. ನನ್ ಮುಖ ಚೆನ್ನಾಗ್ ಬರ್ಬೇಕಾದ್ರಲ್ಲಿ ಝೂಮ್ ಹಾಕಿ ಕೊಡು. ನಿನ್ನ ಮರಿ ಬನ್ನಿ ಅಂತ ಮಾತಾಡ್ದಾಗ್ಲೆಲ್ಲ ನಮ್ ಬ್ಲಡ್ ಬಾಯ್ ಆಗ್ತಾ ಇತ್ತು. ಇವತ್ತೇನಿದು ಬ್ಲಡ್ ಡೊನೇಟ್ ಮಾಡ್ತಿದಾರಲ್ಲ, ಒಂಥರ ಹೊಸ್ದಾಗಿಲ್ವಾ ಎಲ್ಲ? ಹೌದು ಶ್ರುತಿ, ಈ ನಡುವೆ ಅತ್ತೆ ಯಾಕೆ ಮಾಡ್ತಿದ್ದಾರೆ, ಏನ್ ಮಾಡ್ತಿದ್ದಾರೆ ಅನ್ನೋದೇ ಅರ್ಥ ಆಗ್ತಿಲ್ಲ. ಆದ್ರೆ ಒಂದು ಸಮಥಿಂಗ್ ಇಸ್ ಫಿಶಿ. ಎಸ್ ಐ ಅಗ್ರಿ. ನರ್ಸಮ್ಮ, ಇಷ್ಟೇ ಸಾಕಾ? ಅಲ್ಲ, ಇನ್ನೂ ಬ್ಲಡ್ ಬೇಕಿದ್ರೆ ತಗೊಳ್ಳಿ. ಅವ್ರೇನ್ ತಾವೇನಿ ಕನೆಕ್ಷನ್ ಕೊಡ್ತದ್ರೆ ನಾವು ಪೈಪಾಕಿ ಮನ್ಮಾರ್ಗು ಬಿಡಕ್ಕೆ. ಬ್ಲಡ್ ಡೊನೇಟ್ ಮಾಡೋದಕ್ಕೂ ಒಂದ್ ಲಿಮಿಟ್ ಇರುತ್ತೆ. ಶಾಂತಿ, 3 ಜನ ಮಕ್ಕಳು ಹಿಂದೆ ಇದಾರೆ, ಅವ್ರಿಗೂ ರಕ್ತದಾನ ಮಾಡಕ್ ಹೇಳೆ. ಮನುಜ, ಈಗ ನೀನ್ ಹೋಗಿ ರಕ್ತ ಕೊಡಪ್ಪ. ನಾನಾ? ಇವರಲ್ಲಿ ಯಾರಾದ್ರೂ ಹೋಗ್ ಕೊಡ್ಲಿ. ಅಪ್ಪ ಹೋಗು, ನೀನು ಹೋಗ್ ಕೊಡು. ನನ್ ರಕ್ತ ಇಲ್ಲಪ್ಪ ಇದೆ. ಆಗ್ಲಿ ನೀನು ನಿಮ್ಮ ಅಮ್ಮ ಇಬ್ರು ಸೇರಿ ಏನು ಬಿಟ್ಟಿದ್ದೀರಲ್ಲ. ಇವನ ಇಂಜೆಕ್ಷನ್ ಅದನ್ನೇ ಭಯ ಬೀಳ್ತಾನೆ, ಬ್ಲಡ್ ಕೊಡೋದಂದ್ರೆ ಅಲ್ಲೇ ಸುತ್ತೆ ಬೀಳ್ತಾನೇನ. ನೀನ್ ಬಯಸ್ತ ಅನ್ಕೊಂಡಿದ್ಯಾ? ಏನೋ ಒಂದ್ ಚೂರು ದಿಗ್ಲು ಬೀಳ್ತೀನಿ ಅಷ್ಟೇ. ಅಯ್ಯೋ ಅಲ್ವಾ, ಮತ್ ಹೋಗೋ ಬ್ಲಡ್ ಕೊಡೋಗೋ. ನರಸಮ್ಮ, ಒಂದೇ ಒಂದ್ ಮುಚ್ಚುಡಿದಷ್ಟು ತಗೋಬೇಕು, ಆಯ್ತಾ? ಮನೋಜ, ನೀನ್ ಹೆಣ್ ಟಾನಿಕ್ ಕೊಡ್ತಾ ಇದೀನೋ? ಹೋಗಿ ಮನೋಜ್. ನಾನು ಹೋಗಲ್ಲ. ಹೋಗಿ ಮನೋಜ್. ಎಲ್ಲ ಸೇರಿಸಿ ನನ್ನ ಸಿಕ್ಕಾಕ್ಸಿದೀರಾ. ನಾನು ಹಾಲ್ಗಿನ ಹಸುಳೆ ಸೂಜಿ ತಿಂತಿದ್ರೆ ರಕ್ತ ಬರುತ್ತೋ ಹಾಲ್ ಬರುತ್ತೋ ಗೊತ್ತಿಲ್ಲ. ಆಯ್ತು ಹೋಗೋ, ಏನು ಆಗಲ್ಲ. ಹೋಗೋದ್ರೆ ಹೋಗ್ಬೇಕಪ್ಪ. ಮೈಕಮ್ಮ, ಕೇಬ್ರಪ್ಪ, ಅದೇ ಇಂಟರ್ವ್ಯೂ ಬೇಕು ಅದಲ್ಲ. ಬನ್ನಿ ಬನ್ನಿ, ಇಲ್ಲಿಗೆ ಬನ್ನಿ, ನಾ ಹೇಳ್ಸಿ. ಅಯ್ಯಪ್ಪ, ಅಯ್ಯೋ ತಲೆ ಸುತ್ತಾ ಇದೆಯಲ್ಲಪ್ಪ. ಅಯ್ಯೋ, ಬೇರೆ ನೋಡ್ತಾ ಇದೆಯಲ್ಲ. ಅಯ್ಯೋಯ್ಯೋ ಶ್ರೀ ಶಾಂತಿ, ಎತ್ತಡೆ, ನೀನು ಇಂಟರ್ವ್ಯೂ ಮಾಡ್ಬೇಕಂತೆ. ಬಂದೆ ಮೇಡಮ್, ಒಂದ್ ಸಣ್ಣ ಇಂಟರ್ವ್ಯೂ ಮಾಡ್ತೀವಿ. ಕೆಲವೊಂದ್ ಪ್ರಶ್ನೆಗಳನ್ನ ಕೇಳ್ತೀನಿ ನಿಮ್ಗೆ. ಕೇಳಿ. ಮೇಡಮ್, ನೀವು ಈ ಸೋಷಿಯಲ್ ಸರ್ವಿಸ್ ನ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? ನೀವು ನಗೋದನ್ನ ಯಾವಾಗ ಕಲ್ತಿ ಅಂತ ಕೇಳಿದ್ರೆ ಹೇಳಕ್ಕಾಗತ್ತಾ? ಇದು ಹಾಗೆ ನನಗೆ ಬುದ್ಧಿ ಬಂದಾಗಿಂದ ನಾನ್ ಎಲ್ರಿಗೂ ಒಳ್ಳೇದನ್ನೇ ಬಯಸೋದು. ಡ್ಯಾಡು, ಏನಪ್ಪ ಮೇಡು, ನಾವ್ ಯಾರು ಬ್ಲಡ್ ಡೊನೇಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಯಾಕೋ ಸಕ್ಕರೆ ಆಡೋ ಮಾತುಗಳನ್ನ ಕೇಳ್ತಾ ಇದ್ರೆ ನಮ್ಮ ಕಿವಿಯಿಂದ ರಕ್ತ ತಾನಾಗೆ ಬಂದ್ಬಿಡತ್ತೆ. ಇರೋ ಇನ್ನು ಏನೇನ್ ಮಾತಾಡ್ತಾಳೆ? ಆ ಮುತ್ಕರು ಉದುರಿಸ್ತಾಳೆ, ಕೇಳೋಣ ತಡೆಯೋ. ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನನ್ ತಂದೆ ದಿನಾ ನನಗ್ ಬೋಟಿ ಕೊಡಿಸ್ತಾ ಇದ್ದು. ನಾನಾಗೆ ದಾರಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಂದ್ ನಾಯಿ ಪಾಪ ನನ್ನೇ ನೋಡ್ತಿತ್ತು. ಆ ನಾಯಿನ ನೋಡಿ ತುಂಬಾ ಬೇಜಾರಾಗೋಯ್ತು. ನಾನೇನ್ ಮಾಡ್ದೆ ಗೊತ್ತಾ? ನನಗ್ ಕೈಯಲ್ಲಿದ್ದಿದ್ ಬೋಟಿನೂ ಕೊಟ್ಟು
4 ಬೊನ್ನು ತರಿಸಿ ಆ ನಾಯಿ ಕೊಟ್ಬಿಟ್ಟೆ. ಕಂದೆ ಅದನ್ನ ನೋಡಿ ಆವತ್ತೇ ಹೇಳಿದ್ರು, ನಿನಗೆ ತುಂಬಾ ದೊಡ್ಡ ಮನ್ಸಿದೆ, ನೀನು ದೊಡ್ಡೋಳಾದ್ಮೇಲೆ ದೊಡ್ಡ ದಾನ ದೇವತೆ ಆಗ್ತೀಯಾ ಅಂತ. ಸಜ್ಜ ಇವಳು ಮಾತನ್ನ ಕೇಳಿಸ್ಕೊಳಕ್ಕೆ ಇವತ್ತು ನಮ್ಮ ಮಾವ ಬದುಕಿಲ್ಲ. ಇದ್ದಿದ್ರೆ ಏನೇನಾಗ್ಬಿಡ್ತಿರೋದೇನೋ. ಊಟಬಿಟ್ಟು ಮತ್ತೆ ಹೋಗ್ಬಿಟ್ಟಿದವ್ರು. ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡ್ಬೇಕಂತ ನಿಮಗೆ ಯಾವಾಗ ಅನ್ಸ್ತು ಮೇಡಮ್? ಕೇಳಿದ್ನಲ್ಲಮ್ಮ, ದಾನ ಅನ್ನೋದು ನನ್ನ ರಕ್ತದಲ್ಲೇ ಇದೆ. ಹೌದೌದೌದು, ದಾನ ಅಂದ್ರೆ ಇವ್ರ ರಕ್ತ ತುಂಬಾ ಇದೆ, ಅದಕ್ಕೆ ರಕ್ತನೇ ದಾನ ಮಾಡ. ರೀ ಒಮ್ಮೆ ಕೊಡ್ರಿ ಸರಿ. ಅತ್ತೆ ಏನಾದ್ರು ಕೇಳಿಸ್ಕೊಂಡ ಮುಗೀತು ಕತೆ. ನಾವು ಕೊಡೋ 1 ಬಾಟ್ಲಿ ರಕ್ತ 3 ಪ್ರಾಣನ ಕಾಪಾಡುತ್ತೆ. ರಕ್ತ ಕೊಡೋದು ಪ್ರಾಣ ಕಾಪಾಡೋದು 2 ಒಂದೇ. ರಕ್ತ ಕೊಡೋ ಪ್ರತಿಯೊಬ್ರು ತಾಯಿಗ್ ಸಮ. ಲವಿ, ಹ್ಮ್. ಇದು ಅತ್ತೆ ಅವ್ರಾಗವ್ರೆ ಮಾತಾಡ್ತಿರೋದಾ ಅಥವಾ ಯಾರಾದ್ರೂ ಬರ್ಕೊಟ್ಟಿದಾರಾ? ಗೊತ್ತಿಲ್ಲ ಶ್ರುತಿ, ಅದು ಚೆನ್ನಾಗಿ ಮಾತಾಡ್ತಾ ಇದಾರಲ್ವಾ. ನಾರ್ಮಲ್ ಆಗಿ ಈ ತರ ಸೋಷಿಯಲ್ ಸರ್ವಿಸ್ ಮಾಡೋರ್ಗೆ ತುಂಬಾ ಅಡಚಣೆಗಳು ಬರುತ್ತೆ. ಅದ್ರಲ್ಲಿ ನೀವು ಒಂದ್ ಹೆಣ್ಣು, ನಿಮ್ಗೇನು ತೊಂದ್ರೆ ಆಗಿಲ್ವಾ ಮೇಡಮ್? ಈ ನಮ್ಮ ಸಮಾಜದಲ್ಲಿ ಹೆಣ್ಣು ಏನಾದ್ರೂ ಒಂದ್ ಸಾಧನೆ ಮಾಡ್ಬೇಕು ಅಂದ್ರೆ ಯಾರು ಸಪೋರ್ಟೇ ಮಾಡಲ್ಲ. ಆದ್ರೆ ನಾನಿಡೋ ಪ್ರತಿ ಹೆಜ್ಜೆಗೂ ನನ್ ಜೊತೆನೇ ನಿಂತು ನನ್ ಬೆನ್ನೆಲ್ಬಾಗಿರೋದು ನಮ್ ಮನೆಯವರು ರಂಗನಾಥಪ್ಪನವ್ರೆ. ನಾನ್ ಹುಡ್ದಾಗಿಂದ ಸಕ್ಕರೆ ನಿನ್ ಬಗ್ಗೆ ಒಳ್ಳೇದ್ ಮಾತಾಡಿರೋದು ಇಲ್ಲಿ ಫಸ್ಟ್ ಟೈಮ್ ಕೇಳ್ತಾ ಇರೋದಪ್ಪ. ನಾನು ಇವತ್ತೇ ಕಣ ಫಸ್ಟ್ ಟೈಮ್ ಕೇಳ್ತಾ ಇರೋದು. ಗನ್ ಸಪೋರ್ಟ್ ಇದ್ರೆ ಒಂದ್ ಹೆಣ್ಣು ಏನ್ ಬೇಕಾದ್ರೂ ಸಾಧಿಸ್ಬೋದು. ರೀ, ಅತ್ತೆ ಮಾವನ್ ಬಗ್ಗೆ ಈ ರೀತಿ ನೀವು ಮಾತಾಡ್ತಾರ ಕೇಳೋದಕ್ಕೆ ಎಷ್ಟು ಖುಷಿ ಅನಿಸ್ತಿದೆ ಗೊತ್ತಾ? ಎಲ್ಲ ಉಳ್ತಾ ಇದ್ರೆ ಏನು ಕಾರಣ ಇಲ್ಲ ಅಂತಂದ್ರೆ ಏನೋ ಚಸ್ಕಾ ಮಸ್ಕಾ ಇದೆ ಅಂತ ಅರ್ಥ ಕಣೆ. ನನ್ ಮನೆಯವರೆಲ್ಲ ಬಂದಿದ್ದಾರೆ. ನನಗೆ 3 ಜನ ಗಂಡ್ ಮಕ್ಳು, 3 ಜನ ಸೊಸೆಂದ್ರು. ಎಲ್ರು ಯಾಕೆ ಬಂದಿರೋದೇಳಿ? ರಕ್ತದಾನ ಮಾಡಕ್ಕೆ. ನಡೀರಿ ಎಲ್ರು ಹೋಗಿ ರಕ್ತದಾನ ಮಾಡಿ.